ಇನ್ಫೋಸಿಸ್ ಫೌಂಡೇಶನ್ನ ಮಾಜಿ ಅಧ್ಯಕ್ಷೆ ಹಾಗೂ ಸಮಾಜ ಸೇವಕಿ ಡಾಕ್ಟರ್ ಸುಧಾಮೂರ್ತಿ ಅವರನ್ನು ಇದೀಗ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. ಬಿಜೆಪಿ ಪಕ್ಷದಿಂದ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಲಾಗಿದೆ. ಈ ಕುರಿತಾಗಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಟ್ವೀಟ್ ಮಾಡಿದ್ದು, ಭಾರತದ ರಾಷ್ಟ್ರಪತಿಗಳು ಶ್ರೀಮತಿ ಸುಧಾಮೂರ್ತಿ ಅವರನ್ನು ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿರುವುದು ನನಗೆ ಖುಷಿ ತಂದಿದೆ. ಸಮಾಜ ಸೇವೆ, ಲೋಕೋಪಕಾರ ಮತ್ತು ಶಿಕ್ಷಣ ಸೇರಿದ ಹಾಗೆ ವಿವಿಧ ಕ್ಷೇತ್ರಗಳಿಗೆ ಸುಧಾಜಿ ಅವರ ಕೊಡುಗೆ ಅಪಾರ ಮತ್ತು ಸ್ಫೂರ್ತಿದಾಯಕವಾಗಿದೆ. ರಾಜ್ಯಸಭೆಯಲ್ಲಿ ಅವರ ಉಪಸ್ಥಿತಿಯನ್ನು ನಮ್ಮ ನಾರಿ ಶಕ್ತಿಗೆ ಪ್ರಬಲವಾದ ಸಾಕ್ಷಿಯಾಗಿದೆ. ಇದು ನಮ್ಮ ರಾಷ್ಟ್ರದ ಭವಿಷ್ಯವನ್ನು ರೂಪಿಸುವಲ್ಲಿ ಮಹಿಳೆಯರ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಉದಾಹರಿಸುತ್ತೆ. ಅವರ ಸಂಸದೀಯ ಅವಧಿ ಫಲಪ್ರದವಾಗಲಿ ಎಂದು ಹಾರೈಸುತ್ತೇನೆ ಅಂತ ಮೋದಿ ತಮ್ಮ ಟ್ವಿಟ್ಟರ್ನಲ್ಲಿ ಬರೆದುಕೊಂಡಿದ್ದಾರೆ. ಇನ್ಫೋಸಿಸ್ನ ಮಾಜಿ ಅಧ್ಯಕ್ಷೆ ಸುಧಾಮೂರ್ತಿ ಸರಳ ಸಜ್ಜನಿಕೆಯ ಮತ್ತೊಂದು ಪ್ರತಿಭಾ ಮೂರ್ತಿ ಅಂತಲೇ ಹೇಳಬಹುದು. ಹಲವಾರು ಕೈಂಕರ್ಯಗಳು, ಹಲವಾರು ಸೇವೆಗಳು, ಎಲೆಮರೆಯಂತೆಯೇ ಅವರು ನಾಡಿಗೆ ಕೊಟ್ಟಿರುವಂತಹ ಸೇವೆ ಅಪಾರ. ಬಡವರಿಗೆ, ನಿರ್ಗತಿಕರಿಗೆ ತಮ್ಮಲ್ಲಾದಂತಹ ಸೇವೆಯನ್ನು ಹಲವು ಕಡೆಗಳಲ್ಲಿ ಮಾಡಿಕೊಂಡು ಬಂದಿದ್ದಾರೆ. ರಾಜ್ಯಸಭೆಗೆ ನಾಮನಿರ್ದೇಶನಗೊಂಡಿರುವಂತಹ ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಟಿವಿಯಿಂದನೂ ಕೂಡ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಯಾಕೆಂದರೆ ಇಂತಹ ಇಂಟೆಲೆಕ್ಚುಯಲ್ ವ್ಯಕ್ತಿಗಳು, ಸಮಾಜವನ್ನು ಪ್ರೀತಿಸುವವರು, ಸಮಾಜದ ಎಲ್ಲರನ್ನೂ ಕೂಡ ಗೌರವಿಸುವವರು ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿದೆ. ನೋಡಿ, 1996ರಲ್ಲಿ ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟನ್ನು ಸ್ಥಾಪನೆ ಮಾಡಿ ಪ್ರವಾಹ ಪೀಡಿತರಿಗೆ ಆ ಸಂದರ್ಭದಲ್ಲಿ, ಆ ಕಾಲದಲ್ಲಿ 96ನಲ್ಲಿ ಸುಧಾಮೂರ್ತಿ ಅವರು ಸಾಮಾಜಿಕ ಸೇವೆಗಳು ಹೇಳ್ತಾ ಹೋದರೆ ಅದು ಒಂದಲ್ಲ ಎರಡಲ್ಲ ಪಟ್ಟಿ ಬೆಳೀತಾ ಹೋಗುತ್ತೆ. 2300 ಮನೆಗಳನ್ನು ಆ ಕಾಲದಲ್ಲಿ ನಿರ್ಮಿಸ್ಕೊಡ್ತಾರೆ. ಪ್ರತಿ ಶಾಲೆಯು ಗ್ರಂಥಾಲಯಗಳು ಹೊಂದಿರಬೇಕು ಅನ್ನೋ ದೃಷ್ಟಿಯಿಂದ 70,000 ಗ್ರಂಥಾಲಯಗಳನ್ನು ಇದುವರೆಗೂ ಸ್ಥಾಪನೆ ಮಾಡಿದ್ದಾರೆ. 70,000 ಗ್ರಂಥಾಲಯಗಳನ್ನು ಸುಧಾಮೂರ್ತಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲದೆ ಇದುವರೆಗೂ ಕೂಡ ಅವರ ಟ್ರಸ್ಟ್ ಏನಿದೆ, ಸಾರ್ವಜನಿಕ ಚಾರಿಟಬಲ್ ಟ್ರಸ್ಟು 16,000 ಸಾರ್ವಜನಿಕ ಶೌಚಾಲಯಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ ಉಚಿತವಾಗಿ. ನೋಡಿ, ಸರಳತೆ ಸುಧಾಮೂರ್ತಿಯವರ ಶಕ್ತಿ ಅಂತಲೇ ಹೇಳಬಹುದು. ಅತಿ ದೊಡ್ಡ ಸಾಫ್ಟ್ವೇರ್ ಕಂಪನಿ ಇನ್ಫೋಸಿಸ್ನ ಸಂಸ್ಥಾಪಕಿ, ಅಷ್ಟೊಂದು ಶ್ರೀಮಂತಿ ಆದರೂ ಕೂಡ ತಮ್ಮ ಸರಳ ಸಜ್ಜನಿಕೆ, ನಡೆ ನುಡಿಯಿಂದ ಹೆಸರುವಾಸಿಯಾದಂಥವರು. ಸೊ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಏನು DVG ಅವರ ಮಂಕುತಿಮ್ಮನ ಕಗ್ಗ ಇದೆ, ಆ ಕಗ್ಗಕ್ಕೆ ಅನ್ವರ್ಥ ಅನ್ನುವಂಥ ಹಾಗೆ ಬಹುಶಃ ಸುಧಾಮೂರ್ತಿಯವರು ಅನ್ವರ್ಥ ಅಂತ ಅನಿಸುತ್ತೆ. ಖಂಡಿತವಾಗಿಯೂ ಪ್ರಕೃತಿಯ ಉಳಿವಲ್ಲೂ ಕೂಡ ಅವರು ನಂಟನ್ನು ಬೆಳೆಸ್ಕೊಂಡಂಥವರು. ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ಜೀವನವನ್ನು ಅತ್ಯಂತ ಸುಖವಾಗಿ ನಡೆಸಬೇಕು ಅನ್ನುವಂತಹ ಒಂದು ಸಿದ್ಧಾಂತ ಅವರದ್ದು. ಹಾಗಾಗಿ ಈ ಎಲ್ಲ ಕಾರಣಗಳಿಂದಾಗಿ ಸುಧಾಮೂರ್ತಿಯವರು ಅಂತಂದರೆ ಎಲ್ರಿಗೂ ಕೂಡ ಆಪ್ಯಾಯಮಾನ ಇಷ್ಟ ಆಗ್ತಾರೆ. ಇಂಜಿನಿಯರ್ ಪದವಿ ಪಡೆದರೂ ಕೂಡ ಆಗ ಕೆಲಸ ಸಿಕ್ಕಿರಲಿಲ್ಲ ಅವರಿಗೆ. ಟಾಟಾ ಇಂಜಿನಿಯರಿಂಗ್ ಮತ್ತು ಲೊಕೊಮೋಟಿವ್ ಅಧ್ಯಕ್ಷರಿಗೆ ಪತ್ರ ಬರೆದು ಲಿಂಗ ಪಕ್ಷಪಾತದ ಬಗ್ಗೆ ದೂರು ಕೊಡ್ತಾರೆ. ಮಹಿಳೆ ಅನ್ನೋ ಕಾರಣಕ್ಕೆ ಕೆಲಸ ಕೊಡಲ್ಲ ನೀವು ಅಂತ. ನಂತರ ಕಂಪನಿ ಅವರಿಗೆ ಸಂದರ್ಶನ ಮಾಡಿಸಿ ಡೆವಲಪ್ಮೆಂಟ್ ಇಂಜಿನಿಯರ್ ಆಗಿ ಪೂನಾದಲ್ಲಿ ಅವ್ರನ್ನ ನೇಮಕ ಮಾಡಿಕೊಳ್ಳಿದ್ದಾರೆ. ನೋಡಿ, ಅಷ್ಟು ದಿಟ್ಟೆ ಮತ್ತು ಧೀಮಂತೆ ರಾಜ್ಯಸಭೆಗೆ ಇದೀಗ ಪದಾರ್ಪಣೆ ಮಾಡಿದ್ದಾರೆ. ಇನ್ಫೋಸಿಸ್ ಫೌಂಡೇಶನ್ ಸ್ಥಾಪಿಸೋದ್ರ ಮುಖಾಂತರ ಲಕ್ಷಾಂತರ ಜನರಿಗೆ, ಯಾರಾದರೂ ಇಂಜಿನಿಯರಿಂಗ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ಇನ್ಫೋಸಿಸ್ನಲ್ಲಿ ನಾವು ಕೆಲಸ ಮಾಡಬೇಕು ಅಂತ ಮೊದಲು ಅರ್ಜಿ ಹಾಕ್ತಾರೆ. ಅಷ್ಟು ಗ್ಯಾರಂಟಿ ಕಂಪನಿ ನಮಗೆ. ಇನ್ಫೋಸಿಸಲ್ಲಿ ನೀವು ಉದ್ಯೋಗಿನ ಅಂತಂದರೆ ಅಷ್ಟು ಮಟ್ಟಿಗೆ ಅವ್ರಿಗೊಂಥರ ಸರ್ಟಿಫಿಕೇಷನ್ ಇದ್ದಾಗೆ, ಒಂದು ದೊಡ್ಡ ಸರ್ಟಿಫಿಕೇಟ್ ಇದ್ದ ಹಾಗೆ. ಸೊ ಹಾಗಾಗಿ ಸುಧಾಮೂರ್ತಿಯವರು ಸಾಧಕರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಲ್ತಾರೆ.